ಬೇಕಾದಂಥದ್ದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕಾಗಿದೆ. ವಿಶ್ವವಿದ್ಯಾಲಯಗಳು, ಸ್ಕೂಲ್ಗಳು, ಕಾಲೇಜುಗಳು ಆಗಲೇಬೇಕಾಗಿದೆ. ಅವಿಲ್ಲಂದ್ರೆ ಈ ದೇಶದ ಉದ್ಧಾರ ಇಲ್ಲ. ನಾವು ಬೇಕಾದಿರ್ಬೋದು, ಅಭಿವೃದ್ಧಿ ಮಾಡ್ತೀವಿ ರೀ, ಹಾಗೆ ಹೀಗೆ ರೀ, ಅಭಿವೃದ್ಧಿ ಆಗ್ತದೆ. ದುಡ್ಡು ಹೂಡ್ರೆ ಆಗ್ತದೆ. ದುಡ್ಡು ಹೂಡಿದ್ರೆ ಸರಿಯಾಗಿ ದುಡ್ಡೊಳಗೆ ಬುದ್ಧಿ ಬೇಕಲ್ಲ, ಶಿಕ್ಷಣ ಬೇಕಲ್ಲ, ಅದು ಸೈಂಟಿಫಿಕ್ ಟೆಂಪರ್ ಇದ್ದಂಥದ್ದು ಬೇಕಲ್ಲ. ಅದು ಬೇಕಾಗಿತ್ತಪ್ಪ ಅಂದರೆ ಈ ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣ ಫ್ರೀಯಾಗಿ ಎಲ್ಲ ಮಕ್ಕಳು ಸೇರಬೇಕು. ಇದೇನಾಗಿದೆ, ಶಿಕ್ಷಣ ಖಾಸಗೀಕರಣಾಗಿದ್ದರಿಂದ ಮ್ಯಾಕ್ಸಿಮಮ್ ಏನೋ ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳಲ್ಲಿ ಏನೋ ಬಿಸಿ ಊಟ ಅದು ಇದು ಕೊಟ್ಟು ಒಂದಿಷ್ಟು ಜನ ಕಲಿತಾರೆ, ಅಲ್ಲಿ ಮಕ್ಕಳು ಹೆಚ್ಚಿಗೆ ಇರ್ತಾರೆ. ಯಾವಾಗ ಎಸ್ ಎಲ್ ಸಿ ಮುಗಿತದ, ಎಸ್ ಎಲ್ ಸಿ ಮುಗಿದು PUC ಬರ್ತಾರೆ ಮಕ್ಕಳು, ಅಲ್ಲಿ ಕಡಿಮೆ ಆಗ್ತಾ ಹೋಗ್ತಾರೆ. ಕಲಿಕೆ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದರೆ ಆರ್ಟ್ಸ್ ಮತ್ತು ಕಾಮರ್ಸ್ಗೇನು ಪ್ರಶ್ನೆ ಒಂದಿಷ್ಟು ಕಡಿಮೆ ದುಡ್ಡು ನಾವು ಕಲಿಬೋದು. ಆದರೆ ಸೈನ್ಸ್ ಕಲಿಬೇಕಾಗಿತ್ತಂದ್ರೆ ಶುರು ಆಯ್ತು ನೋಡ್ರಿ, ದುಡ್ಡು 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 ದುಡ್ಡು, ಟ್ಯೂಷನ್ ಕ್ಲಾಸ್ ದುಡ್ಡು, ಫಿಸಿಕ್ಸ್ ದುಡ್ಡು, ಕೆಮಿಸ್ಟ್ರಿ ದುಡ್ಡು, ಬಯಾಲಜಿ ದುಡ್ಡು, ಮ್ಯಾಥ್ಸ್ ದುಡ್ಡು. ಅಷ್ಟು ಕೊಟ್ಟು ಟ್ಯೂಷನ್ ಹೆಚ್ಚು ಕಲಿಬೇಕು. ನಾವು ಕಲಿತ್ರೆ ಅದು ಮಾರ್ಕ್ಸ್ ಬರ್ತದೆ ಅಂತಲ್ಲ, ಅದು ಮುಂದಿನ ವಿಷಯ. ಇದು ಅಟ್ಲೀಸ್ಟ್ ಬೇಯಿಸ್ಬೇಕಲ್ಲ, ಇದಾಗ ಅಲ್ಲಿ ಶುರು ಆಗ್ತದೆ. ಹೀಗಾಗಿ ಶಿಕ್ಷಣ ಕಾಸ್ಟ್ಲಿ ಆಗಿದೆ ಇವತ್ತು, ಎಲ್ಲರೂ ಸಿಗ್ತಾ ಇಲ್ಲ. ಏನೋ ಪ್ರಯತ್ನ ಮೇಲೆ ಒಂದು ಸ್ವಲ್ಪ ಏನೋ 2 ತಿಂಗಳು ಊಟದಿತ್ತಪ್ಪ ಅಂತಂದ್ರೆ ಅಟ್ಲೀಸ್ಟ್ ಒಂದು ಮಧ್ಯದಲ್ಲಿ ಬಿಸಿ ಊಟ ನನ್ನ ಮಗನ ಹೊರಗೆ ಹೋಗ್ತದೆ ಅನ್ನೋಂಥ ಜನ ಸಾರಿ ಕಳಿಸ್ತಾರೆ, ಇಲ್ಲ ಅಂತಲ್ಲ. ಆದರೆ ಆ ಪ್ರಮಾಣ ಇಡೀ ಒಂದು ವಿಶ್ವವಿದ್ಯಾಲಯ ಮಟ್ಟಕ್ಕೆ ಹೆಚ್ಚಾಗಬೇಕಾಗ್ಯದ. ಅದಾಗಬೇಕು, ಇನ್ನೂ ಹೆಚ್ಚು ವಿಶ್ವವಿದ್ಯಾಲಯ ಆಗಬೇಕು, ಫ್ರೀ ಆಗಬೇಕು. ವಿಶ್ವವಿದ್ಯಾಲಯ ಮಟ್ಟದ ಸೈನ್ಸ್ ಜ್ಞಾನ, ತಾಂತ್ರಿಜ್ಞಾನ ಮಕ್ಕಳಿಗೆ ಬರಬೇಕಾಗಿದೆ. ನಮ್ಮಲ್ಲಿ ಇನ್ನೂ ಮೂಢನಂಬಿಕೆಗಳು ನಮ್ಮ ಶಿಕ್ಷಣದಲ್ಲಿ ಸೇರಿಕೊಂಡಿದ್ದಾವೆ. ಎಷ್ಟೋ ಕಲ್ತಿದ್ದವ್ರು ಇನ್ನೂ ಮೂಢನಂಬಿಕೆಯಿಂದ ಬದುಕು ಸಾಗಿಸ್ತಾ ಇದ್ದಾರೆ. ಜಾತಿ ಧರ್ಮಗಳ ನೆಲೆಗಟ್ಟಲೆ, ಧರ್ಮಗಳ ಹೆಸರಿನಲ್ಲೇ ತಮ್ಮ ಬದುಕನ್ನು ಕಟ್ಕೊಳ್ತಾರೆ. ಅದೆಲ್ಲ ಹೋಗಬೇಕಾಗಿದೆ ಇವತ್ತು ನಮ್ಮಿಂದ. ಪ್ಯೂರ್ ಶಿಕ್ಷಣ, ಅದು ಸೈಂಟಿಫಿಕ್ ಟೆಂಪರ್, ವೈಜ್ಞಾನಿಕ ವಿಚಾರ.